ಮಾನ್ಯ ಸಭಾಧ್ಯಕ್ಷರೇ, ತಾವು ಇಲ್ಲಿವರೆಗೂ ಹೇಳಿದ್ದು ತಮ್ಮ ವಿವೇಚನೆಗೆ ಒಳಪಟ್ಟು ತಾವು ಹೇಳಿದ್ದೀರಿ. ಆದರೆ ಈ ವಿಚಾರದಲ್ಲಿ ಸದನದ ಒಬ್ಬ ಸದಸ್ಯನಾಗಿ ನಂದು ಕೆಲವು ವಿಚಾರ ಹೇಳೋದಿದೆ. ತಾವು ಸರ್ಕಾರಕ್ಕೆ ಸೂಚನೆ ಕೊಡೋದಕ್ಕೆ ಮೊದಲು ನಮ್ದೇನು ಅಹವಾಲಿದೆ ಅಂತಾನು ತಾವು ಕೇಳಿ ಆಲಿಸಿ ಪರಾಮರ್ಶೆ ಮಾಡಿ ತಮಗೆ ನಂತರ ಏನು ಸೂಕ್ತ ಅನಿಸುತ್ತೆ ಸೂಚನೆ ಕೊಡೋದು ಒಳ್ಳೆಯದು ಅನ್ನೋದು ನಾನು ತಮ್ಮಲ್ಲಿ ಮಾಡತಕ್ಕಂತ ನಿವೇದನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ತಮ್ಮ ಸಚಿವಾಲಯಕ್ಕೆ ಸಂಪರ್ಕನೂ ಸಹ ಮಾಡಿದ್ದೆ. ಸಚಿವಾಲಯದವರು ಹೇಳಿದ್ರು, ಮಾನ್ಯ ಸಭಾಧ್ಯಕ್ಷರು ಈ ವಿಚಾರವನ್ನ ಗಮನಕ್ಕೆ ತಗೊಂಡಿದ್ದಾರೆ, ಅವರೇ ಇದನ್ನ ಅವರು ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದ ಮೇಲೆ ನಾನು ಹಿಂದೆ ಸರಿದಿದ್ದೇನೆ. ಸೊ ನಾನು ತಮ್ಮಲ್ಲಿ ಮನವಿ ಮಾಡೋದು, ಈ ವಿಚಾರದಲ್ಲಿ ನಂದು ಕೆಲವು ವಿಚಾರ ಹೇಳೋದಿದೆ, ಸದನದ ಸದಸ್ಯನಾಗಿ ನನಗೆ ಅವಕಾಶ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ. ತಾವು ನನಗೆ ಹೇಳಿದ್ದಾರೆ, ತಾವು ಬಂದಿದ್ರಿ, ಒಂದು ನೋಟಿಸ್ ಕೊಟ್ಟಿದ್ರಿ. ನಾನು ಹೇಳಿದೆ, ಐ ಹ್ಯಾವ್ ಟೇಕನ್ ಕಾಗ್ನಿಸೆನ್ಸ್ ಆಫ್ ಇಟ್ ಅಂತೆ. ಯು ಆರ್ ವೆರಿ ಕ್ಲಿಯರ್ ದಟ್ ಯು ಆರ್ ರೇಸಿಂಗ್ ಇಟ್ ಆಸ್ ಎ ಮೆಂಬರ್ ಆಫ್ ದಿ ಹೌಸ್. ಸೊ ಹಾಗಾಗಿ ಮಾನ್ಯ ಸಭಾಧ್ಯಕ್ಷರೇ, ಈಗ ತಾವು ಸಭಾಧ್ಯಕ್ಷರಾಗಿ ಕೆಲಸ ಮಾಡತಕ್ಕಂತ ಸಂದರ್ಭದಲ್ಲಿ ತಮ್ಮ ಬಗ್ಗೆ ಕೆಲವರು ವೈಯಕ್ತಿಕವಾಗಿ ಮಾತನಾಡಿದ್ದಾರೆ. ಯಾರು ಮಾತನಾಡಿದ್ದಾರೆ ನಾನು ಈಗ ಅದನ್ನ ಉಲ್ಲೇಖ ಮಾಡ್ಲಿಕ್ಕೆ ಹೋಗೋದಿಲ್ಲ. ನನ್ನ ಹೇಳಲಿಕ್ಕೆ ಹೊರಟಿರುವಂತಹದನ್ನ ನಾನು ಕಲುಷಿತ ಮಾಡಲಿಕ್ಕೆ ನನಗೆ ಆಸಕ್ತಿ ಇಲ್ಲ. ಈ ಸದನದ ಕೆಲವು ಹಕ್ಕುಗಳ ಬಗ್ಗೆ, ಈ ಸದನದಲ್ಲಿ ದತ್ತವಾಗಿರ್ತಕ್ಕಂತಹ ಕೆಲವು ಅಂಶಗಳ ಬಗ್ಗೆ ಮಾತ್ರ ನಾನು ಮಾತಾಡ್ಲಿಕ್ಕೆ ಹೋಗ್ತೇನೆ. ಹಾಗಾಗಿ ಯಾರು ಮಾತನಾಡಿದ್ದಾರೆ, ಯಾರು ಮಾತಾಡಿದ್ದಾರೆ ಅನ್ನೋದು ಮುಖ್ಯ. ಎರಡನೇ ಅಂಶ, ಮಾತನಾಡಿರೋರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರ ಅಥವಾ ಯಾರಾದ್ರೂ ದಾರಿಯಲ್ಲಿ ಹೋಗೋರು ಮಾತನಾಡಿದಾರ ಅನ್ನೋದು ಸ್ವಲ್ಪ ಮಟ್ಟಿಗೆ ಮುಖ್ಯ ಆಗುತ್ತೆ. ದಾರಿಯಲ್ಲಿ ಹೋಗೋರು ದಿನ 100 ವಿಚಾರ ಮಾತಾಡ್ತಾರೆ. ನಿಮ್ ಬಗ್ಗೆನೂ ಮಾತಾಡ್ಬೋದು, ನಮ್ ಬಗ್ಗೆನೂ ಮಾತಾಡ್ಬೋದು. ಅದು ಎಲ್ಲೋ ಒಂದ್ ಕಡೆ ನಮ್ಮ ಹಕ್ಕಿನ ಚ್ಯುತಿ ಆಗಲೂಬಹುದು. ಆದ್ರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಾಕ್ ಸ್ವಾತಂತ್ರ್ಯವನ್ನ ನಾವು ಗೌರವಿಸಿ ಕೆಲವು ವಿಚಾರಗಳನ್ನ ನಾವು ಹಾಗೆ ಬಿಡಬೇಕಾಗತ್ತೆ. ಆದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವ್ರು, ಸಂವಿಧಾನ ದತ್ತವಾದಂತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಮಾತಾಡಿದಾಗ ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಅಂತವ್ರು ಯಾರಾದ್ರೂ ಈ ಸಂದರ್ಭದಲ್ಲಿ ಅದು ಮಾತಾಡಿದ್ರೆ ಅದಕ್ಕೆ ಬಹಳ ಪರಿಣಾಮಗಳು ಇದಾವೆ. ಈಗ ತಾವು ಹೇಳಬಹುದು, ನೀವು ಸಭಾಧ್ಯಕ್ಷರಾಗಿದ್ದೀರಿ, ನಿಮ್ಮ ಮನಸ್ಸಿಗೆ ನೋವಾಗಿದೆ ಕೆಲವರು ಮಾತಾಡಿರೋದು. ಬಹುಶಃ ಯಾರು ಮಾತಾಡಿದ್ದಾರೆ, ಎರಡನೇ ವಿಚಾರ, ಅವರು ತಮ್ಮನ್ನ ನಿವೇದನೆ ಮಾಡಿದ್ರೆ ತಾವು ತಮ್ಮ ಹೃದಯ ವೈಶಾಲ್ಯತೆಯಲ್ಲಿ ಅದನ್ನ ಮನ್ನಿಸಲೂಬಹುದು. ಅದು ತಮ್ಮ ವೈಯಕ್ತಿಕ ವಿವೇಚನೆಗೆ ಬಿಟ್ಟಂತ ವಿಚಾರ. ಆದ್ರೆ ನಾನು ಇಲ್ಲಿ ಎತ್ತಲಿಕ್ಕೆ ಹೊರಟಿರ್ತಕ್ಕಂಥದ್ದು, ಮಾನ್ಯ ಸಭಾಧ್ಯಕ್ಷರೇ, ದಯವಿಟ್ಟು ತಾವು ನನ್ನ ಮೇಲೆ ಅನ್ಯತಾ ಭಾವಿಸಬಾರದು. ಇದು ಕೇವಲ ತಮ್ಮ ವೈಯಕ್ತಿಕ ವಿಚಾರ ಅಲ್ಲ ಅಂತ ನಾನು ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಗಮನವನ್ನ ನಾವೆಲ್ಲರೂ ಸಹ ಅನುಸರಿಸತಕ್ಕಂಥದ್ದು, ಕೌಲನ್ ಶೆಟ್ಟರ್ ಅವರು ನಮ್ಮ ಸಂಸದೀಯ ವ್ಯವಹಾರಗಳ ಬಗ್ಗೆ ಏನು ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ ಹೇಳ್ತೇನೆ, ತಮಗೆ ಹೇಳ್ತೇನೆ. ತಮ್ಮ ಗಮನವನ್ನ ನಾನು ಪುಟ 294 6ನೇ ಆವೃತ್ತಿ, ಅದರಲ್ಲಿ ಮಾನ್ಯ ಸಭಾಧ್ಯಕ್ಷರ ಪ್ರಿವಿಲೇಜಸ್ ಸೆಕ್ಷನ್ ಒಳಗಡೆ ರಿಫ್ಲೆಕ್ಷನ್ ಆನ್ ಸ್ಪೀಕರ್ ಇನ್ ಡಿಸ್ಚಾರ್ಜ್ ಆಫ್ ಹಿಸ್ ಡ್ಯೂಟೀಸ್ 294ನೇ ಪುಟ 6ನೇ ಆವೃತ್ತಿ, ಇದಕ್ಕೆ ತಮ್ಮ ಗಮನವನ್ನ ಸೆಳೆಯಲಿಕ್ಕೆ ಬಯಸ್ತೇನೆ. ಕೌಲನ್ ಶೆಟ್ಟರ್ ಅವರು ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ, ಇದೆಲ್ಲವನ್ನೂ ಸಹ ನಾವು ಹಕ್ಕುಚ್ಯುತಿಯ ಕೆಳಗಡೆ ನಡೀತಕ್ಕಂತ ಅವರ ವ್ಯಾಖ್ಯಾನಗಳು. ಅದರ ಕೆಳಗಡೆ ಅವ್ರು ಏನ್ ಹೇಳ್ತಾರೆ, ಆಫೀಸ್ ಆಫ್ ದ ಸ್ಪೀಕರ್
ಅಂದ್ರೆ ಸಾಮಾನ್ಯವಾಗಿ ತಮಗೆ ಗೊತ್ತಿರೋ ಹಾಗೆ ಅವರು ಲೋಕಸಭಾನ ಕೇಂದ್ರಿತವಾಗಿ ಇಟ್ಕೊಂಡು ಮಾತಾಡ್ತಾರೆ. ಆದ್ರೆ ಇದು ಎಲ್ಲ ಶಾಸಕಾಂಗಕ್ಕೂ ಸಹ ಅನ್ವಯ ಆಗ್ತದೆ. ಆಫೀಸ್ ಆಫ್ ದ ಸ್ಪೀಕರ್ ಲೋಕಸಭಾ is a constitutional office and enjoys exalted status in our democratic setup. Though it is necessary for the speaker under the constitution or the rules of procedure to sever his connections with the political party to which he belongs, once he is elected to the office, he, while conducting the house, nevertheless acts in totally impartial manner. ಅವ್ರೇನ್ ಹೇಳ್ತಾರೆ, ಇಂಪಾರ್ಷಿಯಲ್ ಮ್ಯಾನರ್ ಆಗಿ ಆಕ್ಟ್ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕ ಅಂತ ಹೇಳಿ ಮುಂದೆ ಏನ್ ಹೇಳ್ತಾರೆ, ಇಂಪಾರ್ಷಿಯಾಲಿಟಿ ಈಸ್ therefore an integral attribute vis-a-vis the office of the speaker. ಯಾವ ಪೇಜ್ ಅಲ್ಲಿದೆ? ನಾನು 294 295 6ನೇ ಆವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಿರೋದ್ರಿಂದ ಪುಟ ಬದಲಾವಣೆ ಆಗ್ಬೋದು. ನೀವು ಯು ರೀಡ್ ಔಟ್, ಎಡಿಷನ್ ಬೇರೆ ಇದ್ದಂಗೆ ಕಾಣುತ್ತೆ ನೋಡಿ. 6ನೇ ಆವೃತ್ತಿ 630, ಅದನ್ನೇ 6ನೇ ಆವೃತ್ತಿ ಅಂತ ಹೇಳ್ತಾ ಇದ್ದಾನೆ, ಎಡಿಷನ್ 6. ಎನಿವೆ, ರಿಫ್ಲೆಕ್ಷನ್ ಆನ್ ಸ್ಪೀಕರ್ ಆ ಸೆಕ್ಷನ್ಗೆ ತಮ್ಮ ಗಮನ ಎಳಿತಾ ಇದ್ದೇನೆ. ಎಸ್. ಸೊ ಇಂಪಾರ್ಷಿಯಾಲಿಟಿ ಈಸ್ therefore an integral attribute vis-a-vis the office of the speaker. ಯಾರೇ ಆಗ್ಲಿ ಸಭಾಧ್ಯಕ್ಷರಾಗಿ ಕೆಲಸ ಮಾಡಬೇಕಾದ್ರೆ ಅವರು ಇಂಪಾರ್ಷಿಯಲ್ ಆಗಿರ್ಬೇಕು ಅಂತಕ್ಕಂಥದ್ದು ಬಹಳ ಅತ್ಯವಶ್ಯಕ ಅಂತ ಹೇಳಿ, ಹೆನ್ಸ್ ರಿಫ್ಲೆಕ್ಷನ್ಸ್ ಆನ್ ದ ಕ್ಯಾರೆಕ್ಟರ್ ಆರ್ ಇಂಪಾರ್ಷಿಯಾಲಿಟಿ ಆಫ್ ದ ಸ್ಪೀಕರ್ ಇನ್ ಡಿಸ್ಚಾರ್ಜ್ of his duties as the Speaker of the House had been held to constitute a breach of privilege and contempt of the House. ಇನ್ನೊಮ್ಮೆ ನಾನು ಮತ್ತೆ ಓದ್ತೇನೆ, ತಮಗೆ ಗ್ರಹಿಕೆ ಆಗಿರಬಹುದು, ಎಲ್ಲ ಸಹ ಸದಸ್ಯರ ಗ್ರಹಿಕೆಗಾಗಿ ಮತ್ತೊಮ್ಮೆ ಓದ್ತೇನೆ, ಅವಕಾಶ ಕೊಡಬೇಕು. Reflections on the character or impartiality of the Speaker in discharge of his duties as the Speaker of the House had been held to constitute a breach of privilege and contempt of the House. ಇದು ಪಯನೀರ್ ಕೇಸು ತಮಗೆ ಬಹಳ ಗೊತ್ತಿರ್ತಕ್ಕಂಥದ್ದು. ಸೊ ಇದನ್ನ ನಾನು ಸ್ವಲ್ಪ ಬಿಡಿಸಿ ಹೇಳೋದಾದ್ರೆ, ನನ್ನ ಸಹ ಸದಸ್ಯರ ಮಾಹಿತಿಗಾಗಿ, ನಾವೇನಾದ್ರೂ ಸಭಾಧ್ಯಕ್ಷರ ನಡವಳಿಕೆ ಬಗ್ಗೆ, ಅವರ ಗುಣ ನಡತೆ ಬಗ್ಗೆ ವ್ಯತಿರಿಕ್ತವಾದಂತ ಹೇಳಿಕೆಗಳನ್ನ ಕೊಟ್ರೆ, ವಾಸ್ತವಕ್ಕೆ ದೂರ ಇರ್ತಕ್ಕಂಥ ಹೇಳಿಕೆಗಳನ್ನ ಕೊಟ್ರೆ ಅದು ಇಡೀ ಸದನದ ಹಕ್ಕುಚ್ಯುತಿ ಆಗುತ್ತೆ. ತಮ್ಮ ವೈಯಕ್ತಿಕ ಹಕ್ಕುಚ್ಯುತಿ ಆಗೋದಿಲ್ಲ. ಇಡೀ ಸದನ ಅಂದ್ರೆ ಈ ಸದನದಲ್ಲಿ ನಾನು ಒಬ್ಬ ಸದಸ್ಯ ಇದ್ದೇನೆ. ಸದನದ ಹಕ್ಕುಚ್ಯುತಿ ಆದ್ರೆ ನನ್ನ ಹಕ್ಕುಚ್ಯುತಿನೂ ಆಗತ್ತೆ. ಸದನಕ್ಕೆ ಒಂದು ಘನತೆ ಇಲ್ಲ, ಗೌರವ ಇಲ್ಲ, ಸದನಕ್ಕೆ ಮಾನ್ಯತೆ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಸದಸ್ಯರಾಗಿ ನಾವು ಇಲ್ಲಿ ಮಾಡೋ ಕೆಲಸ ಏನಿದೆ? ನಮ್ಮ ಘನತೆಯನ್ನ ನಾವು ಎತ್ತಿಡಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ನಿಮಿಷ ಇಂಟರ್ವ್ಯೂ ಆಗ್ತೀನಿ. 47 August 1947 ಸ್ವಾತಂತ್ರ್ಯ ಬಂತು. ಆ ಮಧ್ಯರಾತ್ರಿಯಿಂದ ಆಚೆಗೆ 1950 ಜನವರಿ 26 ಸಂವಿಧಾನ ರಚನೆ ಮಾಡಕ್ಕಿದ್ದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. 26 January 1950 ಇಂದ 1952 ಫಸ್ಟ್ ಲೋಕಸಭಾ ಎಲೆಕ್ಷನ್ಸ್ ಆಗುವವರೆಗೆ ಪ್ರೊವಿಷನಲ್ ಪಾರ್ಲಿಮೆಂಟ್. 52 ಲೋಕಸಭಾ ಎಲೆಕ್ಷನ್ಸ್ ಆದ್ಮೇಲೆ ವಿ ಹ್ಯಾವ್ ಬಿಕಮ್ ಎ ಸಾವರಿನ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಅಂಡ್ ವಿ ಹ್ಯಾವ್ ಬಿಕಮ್ ಎ ರೆಗ್ಯುಲರ್ ಡೆಮೊಕ್ರೆಟಿಕ್ ಎಂಟಿಟಿ. ಎಂಥ ದುರ್ದೈವ ಅಂದ್ರೆ 1951ನೇ ಇಸ್ವಿಯಲ್ಲೇ ಎಚ್.ಜಿ. ಮುದ್ಗಲ್ ಅಂತಕ್ಕಂಥವ್ರು ಬಾಂಬೆಯಿಂದ ಲೋಕಸಭೆಗೆ ಆಯ್ಕೆ ಆಗಿದ್ದಂಥವರು. ಯು ಮಸ್ಟ್ ಬಿ ಫ್ಯಾಮಿಲಿಯರ್ ವಿತ್ ಇಟ್. BBA ಬಾಂಬೆ ಬುಲಿಯನ್ ಅಸೋಸಿಯೇಷನ್ ಅಂತ ಶೇರ್ ಮಾರ್ಕೆಟ್ ಇರ್ತಕ್ಕಂಥವ್ರಿಗೆ
ಅವರ ಪರವಾಗಿ ಲೋಕಸಭೆಯಲ್ಲಿ ಕೆಲವು ಚಟುವಟಿಕೆಗಳನ್ನು ಮಾಡಿಸೋದಕ್ಕೆ ಅಂತ ಸ್ವಲ್ಪ ಅಕ್ರಮ ಹಣದ ಸಂಭಾವನೆ ಸ್ವೀಕರಿಸುತ್ತಾರೆ ಅನ್ನೋ ಒಂದು ಅಲಿಗೇಷನ್ ಅವ್ರ ಮೇಲೆ ಬರುತ್ತೆ. ಮಾವಳಂಕರ್ ಅವರು ಫಸ್ಟ್ ಸ್ಪೀಕರ್ ಆಫ್ ದಿ ಲೋಕಸಭಾ ಒಂದು ವಿಚಾರಣೆಯನ್ನು ಏರ್ಪಾಡು ಮಾಡ್ತಾರೆ, ಹೌಸ್ ಕಮಿಟಿ. ಅದರಲ್ಲಿ ಆತ ಆರೋಪಿ ಅಂತ ನಿಶ್ಚಯ ಆಗುತ್ತೆ. ಆತ ಕಾಂಗ್ರೆಸ್ ಮೆಂಬರ್ ಹೆಜ್ಜಿ ಮುದ್ಗಲ್ ಅವರು, ಈ ವಾಸ್ ಎ ಕಾಂಗ್ರೆಸ್ ಎಂಪಿ. ಪಂಡಿತ್ ನೆಹರೂರವರು ಅವರನ್ನ ಲೋಕಸಭೆಯಿಂದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿ ಒಂದು ರೆಸಲ್ಯೂಷನ್ ಮೂವ್ ಮಾಡ್ತಾರೆ. ತಮ್ಮ ಓದ್ತೇನೆ. ದಿಸ್ ಕೇಸ್ ಈಸ್ ಆಸ್ ಬ್ಯಾಡ್ ಆಸ್ ಇಟ್ ಕುಡ್ ವೆಲ್ ಬಿ. If we consider even such a case as a marginal case or as one where certain laxity might be shown, I think it will be unfortunate from the variety of points of view, more especially because this being the first case of its kind coming before the House, if the House does not express its will in such matters in clear, unambiguous and forceful terms, then doubts may very well arise in public mind as to whether the House is very definite about such matters or not. Therefore, it has become a duty for us and an obligation to be clear, precise, definite. The facts are clear, precise, and unambiguous. The decision of the House should also be clear, precise, and unambiguous. ತಾವು ಹೌಸಿನ ವಿಚಾರ ಹೇಳ್ತಾ ಇರೋದ್ರಿಂದ ಇದು ರೆಲೆವೆಂಟ್ ಅಂತ ನಾನು ಕೋಟ್ ಮಾಡ್ತಾ ಇದ್ದೇನೆ. ನಂತರ ಏನಾಗುತ್ತೆ, ರೆಸಲ್ಯೂಷನ್ ಮೂವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮುದ್ಗಲ್ ಅವರು ತಕ್ಷಣ ಹೋಗಿ ರಾಜೀನಾಮೆ ಕೊಟ್ಬಿಡ್ತಾರೆ. ಮತ್ತೊಬ್ಬ ಮೆಂಬರ್ ಹೇಳ್ತಾರೆ, ಎಕ್ಸ್ಪೆಲ್ ಆಗಿರ್ತಕ್ಕ ಇದು ರಾಜೀನಾಮೆ ಕೊಟ್ಟವರಿಗೆ ಯಾರು ಸದನದ ಸದಸ್ಯರೇ ಅಲ್ವೋ ಅವ್ರ ಮೇಲೆ ನೀವು ಹೇಗೆ ಎಕ್ಸ್ಪಲ್ಷನ್ ಮಾಡ್ತೀರ ಅಂತ ಹೇಳಿದ್ರೆ, ನೆಹರೂರವರು ಮತ್ತೆ ಅಮೆಂಡ್ ಮಾಡ್ಕೊಂಡು ಹೇಳ್ತಾರೆ, ಅಂಡ್ ರಿಸಾಲ್ವ್ಸ್ ದಿ ಕ್ವೆಶ್ಚನ್ ಪೋಸ್ಡ್ ವಾಸ್ ವೆದರ್ ದಿ ಹೌಸ್ ಕುಡ್ ಎಕ್ಸ್ಪೆಲ್ ಎ ಪರ್ಸನ್ ಹೂ ವಾಸ್ ನೋ ಲಾಂಗರ್ ಎ ಮೆಂಬರ್ ಆಫ್ ದಿ ಹೌಸ್. ದೆನ್ ದಿ ಪ್ರೈಮ್ ಮಿನಿಸ್ಟರ್ ಮೂವ್ಡ್ ಅನ್ ಅಮೆಂಡ್ಮೆಂಟ್ ದಟ್ ದ ವರ್ಡ್ಸ್ ಅಂಡ್ ರಿಸಾಲ್ವ್ಸ್ ದಟ್ ಶ್ರೀ ಮುದ್ಗಲ್ ಬಿ ಎಕ್ಸ್ಪೆಲ್ಡ್ ಫ್ರಮ್ ದಿ ಹೌಸ್ should be replaced by and resolves that Sri Mudgal deserved expulsion from the House, and further that the terms of the resignation letter he gave to the Deputy Speaker at the conclusion of his statement constitute a contempt of this House which only aggravates his offense. ತನ್ನನ್ನು ಉಚ್ಚಾಟನೆ ಮಾಡ್ತಾ ಇದ್ದಾರೆ ಅನ್ನೋ ಮುನ್ಸೂಚನೆಯಿಂದ ರಾಜೀನಾಮೆ ಕೊಡ್ತಕ್ಕಂಥ ಪ್ರಯತ್ನ ಇನ್ನೂ ದೊಡ್ಡ ಅಪರಾಧ ಅಂತಕ್ಕಂಥ ಮಾತನ್ನ ಪಂಡಿತ್ ನೆಹರು ಅವರು ಲೋಕಸಭೆಯಲ್ಲಿ ಹೇಳ್ತಾರೆ. ಅಂದ್ರೆ ನಾವು ಪ್ರಾವಿಷನಲ್ ಪಾರ್ಲಿಮೆಂಟ್ ಆಗಿದ್ದಾಗಲೇ ಸದನದ ಗೌರವವನ್ನ ಕಾಪಾಡ್ಕೊಳ್ತಕ್ಕಂಥ ವಿಚಾರವನ್ನ ಹೇಳ್ತಾರೆ. ನಾನು ಧ್ವನಿ ಸುರುಳಿಕೆಯಲ್ಲಿ ಯಾರದು ಅಂತ ಈ ಕ್ಷಣಕ್ಕೂ ನನಗೆ ಗೊತ್ತಿಲ್ಲದೆ ಹೋದ್ರೂ ಕೂಡ ಸಂಭಾಷಣೆಯ ತಾತ್ಪರ್ಯವನ್ನ ಆಧರಿಸಿ ಹೇಳೋದಾದ್ರೆ, ಆ ಎದುರುಗಡೆ ಮಾತನಾಡ್ತಕ್ಕಂಥವ್ರು ಇವ್ರಿಗೆ ಕೇಳ್ತಾರೆ, ನಮಗೆ ಡಿಸ್ಕ್ವಾಲಿಫಿಕೇಶನ್ ಅದು ಇದು ಅಂತಂದ್ರೆ, ನಾವೆಲ್ಲ ಇಲ್ವಾ, ನಮ್ಮನ್ನು ತೆಗೆದಾಕಿರ್ಲಿಲ್ವಾ 12 ಜನನ್ನ, ನಾವು ಕೋರ್ಟ್ಗೆ ಹೋದ್ವಿ, ಯಾಕೆ ನೀವು ಹಂಗೆ ಮಾಡಿದ್ರಿ ಅಂತ ಕೇಳಿದ್ರೆ, ನಮ್ಮನ್ನು ಮಂತ್ರಿಗಿರಿಯಿಂದ ತೆಗೆದ್ರು, ನಾವು ಅದಕ್ಕೇನು ಕೇರ್ ಮಾಡಲಿಲ್ಲ, ನಾವು ಹೋಗಿ ಜಯಿಸ್ಕೊಂಡು ಬಂದ್ವಿ, ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬಂದ್ವಿ ಅಂತ ಹೇಳ್ತಾರೆ. ಆದ್ರಿಂದ ನಾನು ಸಮರಲಿ ಒಂದು ಕನ್ಕ್ಲೂಷನ್, ಏನು ಒಂದು ಇನ್ಫರೆನ್ಸ್ಗೆ, ನಾಟ್ ಕನ್ಕ್ಲೂಷನ್ ಬರಬಹುದು ಅಂತಂದ್ರೆ, ಬಹುಶಃ ಆ ಸನ್ನಿವೇಶದಲ್ಲಿ ಆ ಸಮಯದಲ್ಲಿ ಯಾರು ಈ ಚಟುವಟಿಕೆಗಳಲ್ಲಿ ತೊಡಗಿದ್ರು ಅವ್ರ ಪೈಕಿ ಒಬ್ರು ಇರಬಹುದು ಅಂತ ಹೇಳಬಹುದು ಹೊರತು 12 ಜನ ಇರೋದ್ರಿಂದ ಯಾರು ಇವರು ಅಂತ ಹೇಳಕ್ ನನಗೆ ಆಗ್ತಾ ಇಲ್ಲ. Therefore, to agree with you, I am thankful to you. You raised this. I was apprehensive. ನಿಮ್ಮನ್ನ ಮಾತಾಡಕ್ಕೆ ಅವಕಾಶ ಕೊಡಬೇಕು, but you said I am raising it as a member of the House ಅಂತ. So ಅದರಿಂದ basically it involves the participation of a member. It's only my apprehension. I may be proved wrong by the inquiry tomorrow. And the person involved, aspersions are cast on me. It may not be inappropriate to tell this House, I am slightly worried. ನನ್ನ ತಾಯಿಗೆ ಅಕ್ಷರಜ್ಞಾನ ಇರಲಿಲ್ಲ. ನಾನು 8ನೇ ಕಾಜೋಳ್ರಿ, ಕಡೆ ಮಗ. ನನ್ನ ತಾಯಿ ನನಗೊಂದು ಮಾತು ಹೇಳೋರು,
ಯಾರಾದ್ರೂ ನಮ್ಗಿಂತ ಉಳ್ಳವ್ರ ಮನೆ ಬಾಗಿಲಿಗೆ ನಾವು ಹೋದ್ರೆ ಅವ್ರ ಮನೆಯಿಂದ ಹೊರಗೆ ಬರುವಾಗ ಅವ್ರ ಹೊಸ್ತಲಲ್ಲಿ ನಾವು ನಿಲ್ಬೇಕಂತೆ. ನಿಂತು ನಮ್ಮ ಅಂಗಾಲ ಏನಿರುತ್ತೆ ಬರೀ ಅಂಗಾಲನ್ನ ಅವ್ರ ಹೊಸ್ತಲಿಗೆ ಹಾಕಿ ಸ್ಕ್ರಬ್ ಮಾಡಿ ಆ ಮನೆಯ ಉಳ್ಳವರ ಮನೆಯ ಧೂಳು ನಮ್ಮ ಕಾಲಿಗೆ ಏನಾದ್ರೂ ಮೆತ್ಕೊಂಡಿದ್ರೆ ಅಂಗಳದಲ್ಲೇ ಬಿಟ್ಟು ನನ್ನ ಕಾಲು ಶುದ್ಧಿಯಾಗಿ ಇಟ್ಕೊಂಡು ಹೊರಗೆ ಬರಬೇಕು, ಹಂಗ್ ಬದುಕಬೇಕು ಅಂತ ನನ್ನ ತಾಯಿ ನನಗೆ. 28 years I have lost my biggest political teacher, my biggest moral teacher, my biggest philosopher I have come across in life. ನನ್ನ ಸ್ಥಿತಿ ಇಲ್ಲಿ ಬಂದು ತಲುಪಿದೆ. You can proceed. I'm sorry I interrupt you. ಮಾನ್ಯ ಸಭಾಧ್ಯಕ್ಷರೇ, ಇದನ್ನೆಲ್ಲ ಉಲ್ಲೇಖ ಮಾಡಿ ತಮ್ಮ ಮನಸ್ಸಿಗೆ ಇನ್ನಷ್ಟು ಘಾಸಿ ಮಾಡೋದು ನನ್ನ ಉದ್ದೇಶ ಅಲ್ಲ. ಆದಾಗ್ಯೂ ಸಹ ಕೆಲವು ವಿಚಾರ ನಾನು ಇವತ್ತು ಮಾತಾಡ್ಲಿಕ್ಕೆ ಹೊರಟಿರೋದು ತಮ್ಗೆ ಇನ್ನಷ್ಟು ಘಾಸಿಯನ್ನ ಉಂಟು ಮಾಡಬಹುದು. ನನ್ಗೆ ಆರಂಭದಲ್ಲೇ ತಮ್ಮ ಕ್ಷಮೆ ಕೇಳ್ತಾ, ಆದ್ರೆ ಇದು ಚರ್ಚೆ ಆಗ್ಬೇಕಾದಂತ ಅವಶ್ಯಕತೆ ಇದೆ. ತಮ್ಗೆ ಎಷ್ಟೇ ಮುಜುಗರ ಆದ್ರೂ ತಾವು ಸ್ವಲ್ಪ ತಾಳ್ಮೆಯಿಂದ ಸಹಕರಿಸಬೇಕು. ನಾನು ತಮ್ಮಲ್ಲಿ ಕ್ಷಮೆನೂ ಕೋರ್ತಾ ಹೇಳ್ತೇನೆ. ಯಾಕಂದ್ರೆ ಕೆಲವು ಸಂಭಾಷಣೆಯನ್ನ ನಾನು ಹೇಳ್ಬೇಕಾಗುತ್ತೆ. ಈಗ ಆ ಸಂಭಾಷಣೆಯಲ್ಲಿ ಮತ್ತೆ ನಿಮ್ಮ ಹೆಸರು ಬರ್ತಾ ಇದೆ. ಇದು meanwhile, honorable member Madhuswami raised his hand. I think it's fair and appropriate that I should ನಾನು ಹೇಳೋದು ಹೇಳ್ಬಿಡ್ತೇನೆ. ಆಮೇಲೆ I will permit you. Now you can continue. ಸಭಾಧ್ಯಕ್ಷರೇ, ಮಾನ್ಯ ನಾನು ಆರಂಭದಲ್ಲೇ ಹೇಳಿದೆ, ಈಗ ಕೌಲನ್ ಶೇಖದರಲ್ಲಿ ಅಥವಾ ಯಾವುದೇ ನಮ್ಮ ಇಲ್ಲಿ ಸಚಿವಾಲಯದವರು ಇದ್ದಾರೆ, ಒಳಗಡೆ ಮಾತಾಡಿದ್ದಕ್ಕೆ ಮಾತ್ರ ಹಕ್ಕುಚ್ಯುತಿ ಮಂಡನೆ ಆಗುತ್ತೆ ಅಂತ ಎಲ್ಲಾದ್ರೂ ಆ ರೀತಿಯ ನಿಬಂಧನೆ ವಿಧಿಸಿದ್ರೆ ನಾನು ಮಾನ್ಯ ಮಾಧುಸ್ವಾಮಿ ಅವರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ತೋರಿಸಿ. ತಾವು ಈ ಸದನದಲ್ಲಿ ಬಹಳ ವರ್ಷದಿಂದ ಇದ್ದೀರಾ, ನಾನು ಬಹಳ ಕಿರಿಯ. ಹಕ್ಕುಚ್ಯುತಿಗೆ ಎಲ್ಲಾದ್ರೂ ನಿಬಂಧನೆಗಳು ಇದಾವ? ಲಿಮಿಟೇಷನ್ಸ್ ಆನ್ ಪ್ರಿವಿಲೇಜಸ್ ಇದೆಯಾ? ಸದನದ ಒಳಗಡೆ ಮಾತಾಡಿದ್ದು ಮಾತ್ರ ಹಕ್ಕುಚ್ಯುತಿ ಆಗುತ್ತೆ, ಹೊರಗಡೆ ಮಾತಾಡಿದ್ದು ಆಗೋದಿಲ್ಲ ಅಂತೇಳಿ ಎಲ್ಲಾದ್ರೂ ಆ ರೀತಿ ಉಲ್ಲೇಖ ಮಾಡಿದ್ದು ಯಾವತ್ತಾದ್ರೂ? Let me guide you. Madhuswami ಅವರು he has rightly pointed out certain issues. ತಾವು ಕೂತ್ಕೊಳ್ಳಿ. ಈಗ whole thing gets divided into two portions. Speaker as an individual, privilege or contempt of the house on the other hand. Please, Krishna. ಮಾನ್ಯ ಸಭಾಧ್ಯಕ್ಷರೇ, you are making it clear you are speaking as a member of the house. Yes. Please. My privilege has been breached. The house has been subject to contempt. I am being very clear. ನಾನು ಆರಂಭದಲ್ಲಿ ಹೇಳಿದೆ, ಬಹುಶಃ ಆಗ ಮಾಧುಸ್ವಾಮಿ ಅವರು ಕೇಳಿಸ್ಕೊಳ್ಳಿಲ್ಲ. ಕೌಲನ್ ಶೇಖದರಲ್ಲಿ ಹಕ್ಕುಚ್ಯುತಿಗೆ ಯಾವುದೇ ರೀತಿಯ ನಿಬಂಧನೆ ಇಲ್ಲ. ಸದನದ ಹೊರಗಡೆ ಹೇಳಿ ಒಳಗಡೆ ಹೇಳಿ ಅದನ್ನ ಎಲ್ಲೂ ಸಹ ಬೇರ್ಪಡಿಸಿಲ್ಲ. ಏನ್ ಹೇಳ್ತಾರೆ, ಈವನ್ ನ್ಯಾಯಾಲಯದಲ್ಲಿ ಏನಾದ್ರೂ ಹೇಳಿದ್ರು ಸಹ ನಾಳೆ ಒಂದು ಪ್ರಸಂಗದಲ್ಲಿ ಇದನ್ನ ಉಲ್ಲೇಖ ಮಾಡಿ ಅಲ್ಲಿ ಏನಾದ್ರೂ ಮಾತಾಡಿದ್ರೆ ಅದೂ ಸಹ ಹಕ್ಕುಚ್ಯುತಿ ಆಗುತ್ತೆ. ಮಾಧುಸ್ವಾಮಿ ಅವ್ರಿಗೆ ಇದೆಲ್ಲ ಚೆನ್ನಾಗಿ ಗೊತ್ತಿದೆ. ಮುಂದುವರೆದು ಹೇಳ್ತೇನೆ, ನಾನು ಆರಂಭದಲ್ಲಿ ಇನ್ನೊಂದು ಹೇಳಿದೆ, ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ. ದಾರಿಯಲ್ಲಿ ಹೋಗೋರು ಬರೋರು ನೂರಾರು ವಿಚಾರ ಮಾತಾಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವು ವಿಚಾರಗಳು ಹಕ್ಕುಚ್ಯುತಿ ಆದರೂ ಸಹ ನಾವು ಅವುಗಳನ್ನ ಅಲ್ಲಿಗೆ ಬಿಡಬೇಕಾಗುತ್ತೆ, ವಾಕ್ ಸ್ವಾತಂತ್ರ್ಯ ಗೌರವಿಸಬೇಕಾಗುತ್ತೆ ಅಂತ. ಆದರೆ ನಾನು ಇನ್ನೊಂದು ಪ್ರಶ್ನೆ ಎತ್ತದೆ ಆಗ್ಲೇನೆ, ಇದು ಯಾರಾದ್ರೂ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವಂತವ್ರು ಮಾತಾಡಿರುವ ಮಾತಾ? ಆ ಪ್ರಶ್ನೆಯನ್ನ ನಾನೇ ಎತ್ತಿದ್ದೇನೆ. ಅಥವಾ ಯಾರಾದ್ರೂ ದಾರಿಯಲ್ಲಿ ಹೋಗೋರು ಮಾತಾಡಿರೋ ಮಾತಾ? ಇದು ಇತ್ಯರ್ಥ ಆಗಬೇಕು. ಈಗ ಎಲ್ಲ ನಾನು ನೋಡಿದ್ರೆ, ವಾತಾವರಣವನ್ನ ನೋಡಿದ್ರೆ, 2-3 ದಿನದಿಂದ ನಡೆದಿರುವ ವಿದ್ಯಮಾನಗಳನ್ನ ನೋಡಿದ್ರೆ, ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥವರು, ಸಂವಿಧಾನದತ್ತವಾದಂತಹ ಸ್ಥಾನದಲ್ಲಿ ಅಲಂಕರಿಸಿರ್ತಕ್ಕಂಥವರು ಆಡಿರುವ ಮಾತುಗಳು ಅನ್ನುವಂತೆ ಕಾಣ್ತಾ ಇದೆ. ಹಾಗಿದ್ದಲ್ಲಿ ನಾವು ಇದನ್ನ ಬದಿಗೆ ಇಡಬೇಕಾ? ಈ ಸದನ ತೀರ್ಮಾನ ಮಾಡ್ಲಿ, ನಾನು ಯಾವ ತೀರ್ಮಾನಕ್ಕೂ ಬರ್ತಾ ಇಲ್ಲ. ಹಕ್ಕುಚ್ಯುತಿ ನನ್ನೊಬ್ಬನ ತೀರ್ಮಾನ ಅಲ್ಲ, ನಾನು ನಿವೇದನೆ ಮಾಡ್ತಾ ಇದ್ದೇನೆ.
ನನ್ನ ಪ್ರಾರ್ಥನೆ ಏನು ಅನ್ನೋದನ್ನು ಮಾನ್ಯ ಮಾಧುಸ್ವಾಮಿ ಅವರು ಇನ್ನೂ ಕೇಳಿಸ್ಕೊಂಡಿಲ್ಲ. ನನ್ನ ಪ್ರಾರ್ಥನೆ ಆದ್ಮೇಲೆ ಅವ್ರು ಅದಕ್ಕೆ ತಕರಾರು ಹೇಳಲಿ. ನಾನು ನೋಡಿ ಸ್ವಾಮಿ, ದಿನ ಅಲ್ಲೇ ಹಿಯರಿಂಗು ಅಲ್ಲೇ ಜಡ್ಜ್ಮೆಂಟ್ ಆಗುತ್ತಲ್ಲ, ಆ ಸಂಸ್ಕೃತಿಗೆ ಸೇರಿದವನಲ್ಲ. ನ್ಯಾಯಸಮ್ಮತವಾಗಿ ಇತ್ಯರ್ಥ ಆಗ್ಬೇಕು ಇದು ಅನ್ನೋದನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ನಿಂತಿದ್ದೇನೆ. ನನ್ನ ಪ್ರಾರ್ಥನೆ, ನನ್ನ ಪ್ರೇಯರ್ ಏನು ಅನ್ನೋದನ್ನ ಅವ್ರು ಕೇಳಿಸ್ಕೊಳ್ಳಿ. ಆಮೇಲೆ ನನ್ನ ಪ್ರೇಯರ್ ಸರಿ ಇದೆಯಾ ಇಲ್ವಾ ಅಂತ ಅವರು ಬೇಕಾದ್ರೆ ಅದಕ್ಕೆ ತಕರಾರು ಎತ್ತಲಿ. ನಾನು ಗೌರವಿಸ್ತೇನೆ. ನಾನು ಮಾಧುಸ್ವಾಮಿ ಅವ್ರನ್ನ ಗೌರವಿಸ್ತೇನೆ. ಐ ವುಡ್ ಬಿ ಎನ್ಲೈಟೆಂಡ್ ಬೈ ಹಿಸ್ ಇಂಟರ್ವೆನ್ಷನ್ಸ್. ಆದ್ರೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಅವ್ರಿಗೆ ನಾನು ಹೇಳ್ತಕ್ಕಂಥದ್ದು 2-3 ವಿಚಾರ. ದೇರ್ ಇಸ್ ನೋ ಲಿಮಿಟೇಷನ್ ಆನ್ ಪ್ರಿವಿಲೇಜ್ ಆಫ್ ದ ಹೌಸ್. ಒಳಗಡೆ ಹೊರಗಡೆ ಅನ್ನುವಂತ ಡಿಸ್ಟಿಂಕ್ಷನ್ ಎಲ್ಲೂ ಇಲ್ಲ. ಹೊರಗಡೆ ಹೇಳಿದ್ದು ಸಹ ಇಲ್ಲಿ ಆಗುತ್ತೆ. ಬೇಕಂದ್ರೆ ಐ ಕ್ಯಾನ್ ಗೋ ಆನ್ ಕೋಟಿಂಗ್. ಸಾವಿರಾರು ಪ್ರಕರಣಗಳು ಹೇಳ್ಬೋದು. ಯಾರೋ ಇದೇ ಹೌಸ್ ನಲ್ಲಿ ಬೆಳಗಾವಿಯಲ್ಲಿ ಯಾವುದೋ ಒಂದು ಸಣ್ಣ ಪತ್ರಿಕೆನವರು ನಮ್ಮ ಶಾಸಕರೊಬ್ಬರ ಮೇಲೆ ಏನೋ ಬರೆದ್ರು ಅಂತೇಳಿ ಅವರನ್ನ ಇಲ್ಲೇ ತಗೊಂಡು ಬಂದು ನನ್ನ ಕಣ್ಣೆದುರುಗಡೆ ಕಟಕಟೆ ಹಾಕಿ ಕಟಕಟೆಯಲ್ಲಿ ನಿಲ್ಸಿದ್ದು ನಾನು ಕಣ್ಣಾರೆ ನೋಡಿದ್ದೇನೆ. ಇಂಥದೇ ವಿಚಾರಗಳು 2004ರಲ್ಲಿ ನಾನು ಅಲ್ಲಿ ಕೂತಿದ್ದಾಗ, ಮಾಧುಸ್ವಾಮಿಯವರು ಇಲ್ಲಿ ಕೂತಿದ್ದಾಗ, ಮಾಧುಸ್ವಾಮಿಯವರು ಏನ್ ಮಾತಾಡ್ತಾರೆ ಅಂತ ನಾನು ಹಿಂದ್ಗಡೆಯಿಂದ ಕಿವಿ ಕಣ್ಣು ಎಲ್ಲ ಸೇರಿ ಆಲಿಸ್ತಾ ಇದ್ದೆ. ಅವರೂ ಸಹ ಸದನದ ಹಕ್ಕುಚ್ಯುತಿ ಬಗ್ಗೆ ಹಿಂದೆ ಮಾತಾಡಿದ್ದಾರೆ, ಮರಿಬಾರದು ದಯವಿಟ್ಟು. ಪಾರ್ಲಿಮೆಂಟ್ ನಾನು ಕೋಟ್ ಮಾಡ್ಬೇಕಾ? ಹಿಂದೂಸ್ತಾನ್ ಪತ್ರಿಕೆಯಲ್ಲಿ ಏನೋ ಬರೆದ್ರು ಅಂತೇಳಿ, ಯಾವ ತರ ದಟ್ ಅಮೌಂಟೆಡ್ ಟು ಕಂಟೆಂಪ್ಟ್ ಆಫ್ ದ ಹೌಸ್. ಸೊ ಹಿಂದೂಸ್ತಾನ್ ಪತ್ರಿಕೆ ಒಳಗಡೆ ಇತ್ತ ಹೌಸ್ ಒಳಗಡೆ? ಇವೆಲ್ಲ ಹೊರಗಡೆದೆ ತಾನೆ. ಯಾವುದೋ ಒಬ್ಬ ಅಧಿಕಾರಿ ಅಲ್ಲಿ ಏನೋ ಹೊರಗಡೆ ತಪ್ಪು ಮಾಡಿದ್ರೆ ಅದು ಹೌಸ್ ಪ್ರಿವಿಲೇಜ್ ಬ್ರೀಚ್ ಆಗುತ್ತೆ ಅಂತ ನಾವು ಯಾಕೆ ವಾದ ಮಾಡ್ತೀವಿ? ಅದು ಒಳಗಡೆ ಆಯ್ತಾ? ಯಾವುದೋ ಒಬ್ಬ ಸಣ್ಣ ಪತ್ರಿಕೆನೇನೋ ಆರೋಪ ಮಾಡಿದ್ರೆ ಮೆಂಬರ್ದು ಸದಸ್ಯರದ್ದು ಬ್ರೀಚ್ ಆಫ್ ಪ್ರಿವಿಲೇಜ್ ಆಗುತ್ತೆ ಅಂದ್ರೆ ಅದು ಹೌಸ್ ಒಳಗೆ ನಡೆದಿತ್ತಾ? ಸೊ ಲೆಟ್ ಇಟ್ ಬಿ ವೆರಿ ಕ್ಲಿಯರ್. ದ ಲಾ ರೆಕಗ್ನೈಸಸ್ ಬ್ರೀಚ್ ಆಫ್ ಪ್ರಿವಿಲೇಜ್ ಕಂಡಕ್ಟೆಡ್ ಔಟ್ಸೈಡ್ ದಿಸ್ ಹೌಸ್. ಈ ಸ್ಟ್ಯಾಚ್ಯೂಟ್ ಇರ್ತಕ್ಕಂತಹದ್ದು ಹೊರಗಡೆ ಆಗಿದ್ದಕ್ಕೇನೆ ಪ್ರೊಟೆಕ್ಷನ್ ಕೊಡೋದಕ್ಕೆ ಇರ್ತಕ್ಕಂತಹದ್ದು. ಎರಡನೇದು, ಯಾರೋ ಆಯ್ತು ಎಲ್ಲಾ ಪ್ರಕರಣಗಳನ್ನ ನೀವು ಗಮನಕ್ಕೆ ತಗೊಳ್ತೀರಾ ಅಂತ ಅವರು ಕೇಳ್ತಾರೆ. ಕೆಲವು ಸಂದರ್ಭದಲ್ಲಿ ನಾವು ಬಿಡಬೇಕಾಗುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲವನ್ನೂ ಬಹಳ ಸೂಕ್ಷ್ಮವಾಗಿ ತಗೊಳಕ್. ಆದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಆಡಿದ ಮಾತುಗಳಾಗಿದ್ರೆ ಅದನ್ನು ನಾವು ಮನ್ನಾ ಮಾಡ್ಬೇಕಾ? ಹಾಗಾದ್ರೆ ನಾಳೆ ಯಾರು ದಾರಿಯಲ್ಲಿ ಹೋಗೋರು ಅಷ್ಟೇ ಅಲ್ಲ, ಸಂವಿಧಾನದತ್ವಾದಂತಹ ಸ್ಥಾನಗಳಲ್ಲಿ ಇರೋರು ನಿಂತ್ಕೊಂಡು ಯಾರೇನ್ ಬೇಕಾದ್ರೂ ಮಾತಾಡ್ಬೋದಾ? ಸರ್ಕಾರ ನಡೆಸಕ್ಕಾಗುತ್ತಾ? ಅವರೇ ಮಾತಾಡಿದ್ಮೇಲೆ ಈ ಸದನ ಯಾಕಿರ್ಬೇಕು ಸ್ವಾಮಿ? ನಾವೇ ಈ ಸದನಕ್ಕೆ ಗೌರವ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಅಕಸ್ಮಾತ್ ಈ ಸದನದ ಸದಸ್ಯರು ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಅವರೇ ಈ ರೀತಿ ಮಾತಾಡಿದಾಗ ಈ ಸದನದ ಬಗ್ಗೆ ಬೇರೆ ಯಾರು ಈ ಸದನಕ್ಕೆ ಯಾಕೆ ಗೌರವ ಕೊಡಬೇಕು? ಈ ಗ್ಯಾಲರಿನಲ್ಲಿರೋರು ಯಾಕೆ, ಆ ಗ್ಯಾಲರಿನಲ್ಲಿರೋರು ಯಾಕೆ, ಮೇಲೆ ಗ್ಯಾಲರಿನ ಯಾಕೆ ಗೌರವ ಕೊಡಬೇಕು? ಇಲ್ಲಿ ಕೂತಿರೋರಿಗೆ ಗೌರವ ಇಲ್ಲ ಅಂತ ಹೇಳಿದ್ರೆ ಈ ಸದನದ ಬಗ್ಗೆ. ಅಂಡ್ ಮೂರನೇ ವಿಚಾರ ಅವ್ರು ಹೇಳಿದ್ದು, ಇದನ್ನ ತಾವು ಪರ್ಸನಲ್ ಆಗಿ ತಗೋಬೇಡಿ ಅಂತ. ಐ ಅಗೇನ್ ಇನ್ಸಿಸ್ಟ್, ಇಟ್ ಇಸ್ ನಾಟ್ ಯುವರ್ ಪರ್ಸನಲ್ ಪ್ರಿರೋಗೇಟಿವ್. ಇಟ್ ಈಸ್ ಅ ಕಂಟೆಂಪ್ಟ್ ಆಫ್ ದ ಹೌಸ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಜಸ್ಟ್ ಅ ಕಂಟೆಂಪ್ಟ್ ಆಫ್ ದ ಸ್ಪೀಕರ್ಸ್ ಆಫೀಸ್. ಅದನ್ನು ಬೇಕಾದ್ರೆ ನಾನು ಇನ್ನೊಮ್ಮೆ ಓದ್ತೀನಿ ಬೇಕು ಅಂದ್ರೆ, ಇಫ್ ಯು ವಾಂಟ್. ದ ಲಾ ಇಸ್ ವೆರಿ ಕ್ಲಿಯರ್. ಸ್ಪೀಕರ್ ಬಗ್ಗೆ ಮಾತಾಡಿದ್ರೆ ಅದು ಇಡೀ ಸದನದ ಹಕ್ಕುಚ್ಯುತಿ ಆಗುತ್ತೆ. ಸೊ ಅವರು ದಯವಿಟ್ಟು ನಾನು ತಾಳ್ಮೆಯಿಂದ ಕೇಳ್ತೇನೆ. ಇನ್ನೊಂದು ತಮ್ಗೆ ಬಹುಶಃ ನೀವು ಆಗ್ಲೇ ಉಲ್ಲೇಖ ಮಾಡ್ತೀರಿ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಉಲ್ಲೇಖ ಮಾಡಲಿಲ್ಲ ತಾವು. ಶ್ರೀರಾಮ ಸೀತಾ ಬಗ್ಗೆ ಯಾರೋ ಒಬ್ರು ದಾರಿಯಲ್ಲಿ ಹೋದವರು ಮಾತಾಡಿದಾಗ ಅದನ್ನ ಎಷ್ಟು ಗಂಭೀರವಾಗಿ ತಗೊಂಡ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನಾವು ಗಮನಿಸ್ಕೋಬೇಕು. ಯಾರೋ ದಾರಿಯಲ್ಲಿ ಹೋಗೋರು ಏನೋ ಮಾತಾಡಿದ್ರು ಅಂತೇಳಿ ಅಗ್ನಿ ಪರೀಕ್ಷೆಗೆ ಒಡ್ಡುವಂತ ಅದನ್ನ ನಾವು ಮರ್ತಿದ್ದೇವ್ಯಾ? ತಮಗ್ ಚೆನ್ನಾಗಿ ಗೊತ್ತಿದೆ, ನೀವು ಗೈಡ್ ಮಾಡ್ಬೇಕು ಈ ಹೌಸಿಗೆ. ಸೀಸರ್ಸ್ ವೈಫ್ ಶುಡ್ ಬಿ ಅಬೌವ್ ಸಸ್ಪಿಷನ್ ಅಂತ ನೀವೇ ಹೇಳಿದಿರಿ ಹಿಂದೆ ಅನೇಕ ಬಾರಿ. She should be appear to be so. She should be. ಹೌದು. Enough if she is above suspicion. ಹೌದು. She shall appear to be so. Yes. ಸೀಸರು ಎರಡನೇ ಹೆಂಡತಿ ಪಾಂಪೇಯ. ನಾನು ಐ ಡೋಂಟ್ ವಾಂಟ್ ಟು ಬಿ ಡಿಸ್ಟ್ರಾಕ್ಟೆಡ್. ರಾಮಾಯಣ ಕಾಲ್ಪನಿಕ ಅಂತ ಹೇಳಿ ನನ್ನ ಪ್ರತಿಪಕ್ಷದವ್ರು ಹೇಳ್ತಾ ಇದ್ದಾರೆ.
ಆ ಪಕ್ಷ ರಾಮನ್ ಬಿಟ್ಟು ಅವ್ರ ಪಕ್ಷವೇ ಇಲ್ಲ. ರಾಮನ್ ಬಿಟ್ರೆ ಅವ್ರ ಪಕ್ಷವೇ ಇಲ್ಲ. Your party has given the affidavit in Supreme Court. ಆಯ್ತು, ಐ ವಿಡ್ರಾ ದಟ್ ಕಾಮೆಂಟ್. ಈಗ ಮೊದಲು ಶ್ರೀರಾಮ್ ರಮೇಶ್ ಕುಮಾರ್ ರಾಯಣ್ಣ ಕ್ಲಿಯರ್ ಮಾಡಿ, ಆಮೇಲೆ ರಾಮಾಯಣ. ಅದಕ್ಕೆ ಈ ನಾನು ಐ ಡೋಂಟ್ ವಾಂಟ್ ಟು ಬಿ ಡಿಸ್ಟ್ರಾಕ್ಟೆಡ್, ಅದಕ್ಕೆ ರಾಮಾಯಣ ಮಾತಾಡಕ್ ಹೋದ್ರೆ ಹಿಂಗೆ ಬಿಟ್ಬಿಡ್ತೇನೆ, ಸೀಸರ್ ಕತೆ ಮಾತಾಡ್ತೇನೆ. ಹೆಸರೇ ರಾಮಾಯಣ. ಯಾರ್ದು ಕೆಲವ್ರದ್ದು ಅವ್ರದ್ದು ಪ್ರೊಪ್ರೈಟ್ರಿ ಇದಾಗ್ಬಿಟ್ಟಿದೆ. ಸೀಸರ್ ಎರಡನೇ ಹೆಂಡತಿ ಪಾಂಪೇಯ, ಕಾರ್ನಿಲಿಯಸ್ ಅನ್ನೋನು ಪಾಂಪೇಯದ ಅರಮನೆಯಲ್ಲಿ ಮಹಾರಾಣಿಗಳಿಗೆ ಪ್ರತ್ಯೇಕವಾದಂತ ಇದಿರ್ತದೆ. ಅವನು ಒಬ್ಬ ಕೆಲಸದವನ ರೂಪದಲ್ಲಿ ಕಾರ್ನೆಲಿಯಸ್ ಅನ್ನೋನು ಆ ಪಾಂಪೆಯ ಪ್ಯಾಲೇಸ್ ಒಳಗಡೆ ನುಗ್ಗು ಬಿಡ್ತಾನೆ. ಸೊ ಇದು ಹೊರಗಡೆ ಸುದ್ದಿ ಆಗುತ್ತೆ. ಈ ಪಾಂಪೆಯ ಕಾರ್ನೆಲಿಯಸ್ ಇಬ್ಬರಿಗೂ ಸಂಬಂಧ ಇತ್ತು ಅಂತೇಳಿ ಜಗತ್ ಜಾಹೀರಾಗ್ಬಿಡ್ತದೆ ಸುದ್ದಿ. ಜಗತ್ ಜಾಹೀರಾದಾಗ ಅದು ಒಂದು ಕೇಸ್ ದಾಖಲಾಗುತ್ತೆ. ಕೇಸ್ ದಾಖಲಾದಾಗ ಸೀಸರು ಆ ಕೇಸನ್ನ ಪರ್ಸ್ಯೂ ಮಾಡಲ್ಲ, ಕಾರ್ನಿಲಿಯಸ್ ಮೇಲೆ ಏನು ಎವಿಡೆನ್ಸ್ ಕೊಟ್ಟು ಪರ್ಸ್ಯೂ ಮಾಡಲ್ಲ. ಕೇಸು ಡ್ರಾಪ್ ಆಗುತ್ತೆ. ಕಾರ್ನಿಲಿಯಸ್ ಅಕ್ವಿಟ್ ಆಗ್ತಾನೆ. ಅಕ್ವಿಟ್ ಆದ್ಮೇಲೆ ಆದ್ರೂ ಸಹ ಕಾರ್ನಿಲಿಯಸ್ ಅಕ್ವಿಟ್ ಆಗ್ತಾನೆ. ಅಕ್ವಿಟ್ ಆದ್ರೂ ಸಹ ಸೀಸರು ಪಾಂಪೆಯನ್ನ ಡೈವೋರ್ಸ್ ಮಾಡ್ತಾನೆ. ಆಶ್ಚರ್ಯ. ಕೇಸ್ ನಡೆದಾಗ ಸೀಸರು ಕೇಸನ್ನ ಪರ್ಸ್ಯೂ ಮಾಡೋದಿಲ್ಲ, ಎವಿಡೆನ್ಸ್ ಪ್ಲೇಸ್ ಮಾಡೋದಿಲ್ಲ. ಕೇಸಲ್ಲಿ ಕಾರ್ನಿಲಿಯಸ್ ಅಕ್ವಿಟ್ ಆದ. ಅಕ್ವಿಟ್ ಆದ್ಮೇಲೆ ನಿನ್ನ ಹೆಂಡ್ತಿನ ನೀನ ಡಿವೋರ್ಸ್ ಮಾಡ್ತೀಯಲ್ಲಪ್ಪ, ಅವಕಾಶ ಇದ್ದಾಗ ಸಾಬೀತುಪಡಿಸ್ಲಿಲ್ಲ ನೀನು, ಆದ್ರೂ ಯಾಕೆ ನೀನ್ ಡಿವೋರ್ಸ್ ಮಾಡಿದೆ ಅಂತ ಕೇಳಿದ್ರೆ ಸೀಸರ್ ಹೇಳ್ತಾನೆ, ಸೀಸರ್ಸ್ ವೈಫ್ ಶುಡ್ ಬಿ ಅಬೌವ್ ಸಸ್ಪಿಷನ್. ಅವನ ಹೆಂಡತಿ ಮೇಲೆ ಅನುಮಾನ ಬಂದಿದ್ದೆ ತಪ್ಪು. ಈಗ ತಾವು ಅಂತ ಒಂದು ಸ್ಥಾನದಲ್ಲಿ ಕೂತಿದ್ದೀರಾ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಪೀಕರ್ ಅವರು ಅಂತ ಒಂದು ಘನತೆವೆತ್ತ ಸ್ಥಾನದಲ್ಲಿ ಕೂತಿರೋವಾಗ ಅವ್ರ ಮೇಲೆ ಏನಾದ್ರೂ ಈ ತರ ಆರೋಪ ಬಂದ್ರೆ ಸ್ಪೀಕರ್ ಚೇರ್, ಬಿಕಾಸ್ ನಾವೆಲ್ಲ ಮುಖ್ಯಮಂತ್ರಿಗಳು ಆಡಳಿತ ಚುಕ್ಕಾಣಿ ಹಿಡಿದಿದ್ರು ಅವ್ರ ಗೌರವ ಕೊಡೋದು ತಮ್ಗೆ. ನಿಮ್ಮ ಮೇಲೆ ಅನುಮಾನ ಬಂದಾಗ ಅದೆಲ್ಲ ಬಿಡ್ರಿ ಸ್ವಾಮಿ ಇರ್ತದೆ ಅಂತ ಹೇಳ್ಬಿಟ್ರೆ ಎಲ್ಲಿ ಸ್ವಾಮಿ ಈ ಸದನಕ್ಕೆ ಗೌರವ ಉಳಿತು? ಈಗ ಮುಂದುವರಿತೇನೆ. ನಾನು ಇಷ್ಟೊತ್ತು ಅವ್ರಿಗೆ ಉತ್ತರ ಹೇಳಿದೆ. ನಾನು ಯಾರ ಹೆಸರು ಹೇಳಕ್ ಹೋಗಲ್ಲ, ಆರಂಭದಲ್ಲೇ ಹೇಳಿದ್ದೇನೆ. ಯಾಕೆ ಅಂದ್ರೆ ಯಾವುದು ಇನ್ನೂ ಸಾಬೀತಾಗಿಲ್ಲ. ಅವರು ಸ್ವಯಂ ಪ್ರೇರಿತ ಹೇಳಿಕೆಗಳನ್ನ ಕೊಟ್ಟಿರಬಹುದು. ನಾನು ಮಾಧುಸ್ವಾಮಿಯವ್ರ ಜೊತೆ ಒಪ್ಪುತ್ತೇನೆ, ಇದು ಸಾಬೀತಾಗೋವರೆಗೂ ಇದೊಂದು ಆರೋಪ ಅಷ್ಟೇ. ಸೊ ಹಾಗಾಗಿ ನಾನು ಈ ಸದನದಲ್ಲಿ ಯಾರ ಹೆಸರು ಎತ್ತಕ್ಕೆ ಹೋಗೋದಿಲ್ಲ. ಐ ಆಮ್ ನಾಟ್ ಕನ್ಸರ್ನ್ಡ್ ಅಬೌಟ್ ಇಂಡಿವಿಜುವಲ್ಸ್, ಐ ಆಮ್ ಕನ್ಸರ್ನ್ಡ್ ಅಬೌಟ್ ದ ಪ್ರಿವಿಲೇಜಸ್, ಡಿಗ್ನಿಟಿ ಆಫ್ ದಿಸ್ ಹೌಸ್. ಏನ್ ಹೇಳ್ತಾರೆ, ನನ್ನ ಪ್ರಕಾರ 10 ಆಗಿದೆ, ಅಂದ್ರೆ 10 ಸದಸ್ಯರಾಗಿದೆ. ನಾಳೆ 3 ಆಗುತ್ತದೆ. ಸಂಖ್ಯೆ 15 ಆಗಿ ರಿಸಿಗ್ನೇಷನ್ ಮಾಡ್ತೀವಿ. ಅಪ್ರೂವಲ್ ಮಾಡಿಸಲು ರಮೇಶ್ ಕುಮಾರ್ ಹತ್ರ ಮಾತು ಆಗಿದೆ. ರೆಸಿಗ್ನೇಷನ್ ಅಪ್ರೂವ್ ಮಾಡಿ ಬಿಸಾಕ್ತಾರೆ. 50 ಕೋಟಿ ಡೀಲ್ ಆಗಿದೆ. ನಾನು ಕೇಳ್ತಾ ಇದ್ದೀನಿ, ಮಾನ್ಯ ಸಭಾಧ್ಯಕ್ಷರೇ, ತಾವು ತೀರ್ಮಾನ ತಗೊಳ್ಳಿ, ಸರ್ಕಾರನೂ ಇಲ್ಲಿ ಕೂತಿದೆ. ಯಾರು ಹೇಳಿದ್ರು ಈ ಮಾತನ್ನ ಅನ್ನೋದು ಇತ್ಯರ್ಥ ಆಗ್ಬೇಕಾಗಿದೆ. ನಾನೀಗ ಪ್ರಜಾವಾಣಿಯಿಂದ ಓದ್ದೆ ತಮ್ಗೆ. ನಾನು ಅದೇ ಸತ್ಯ ಅಂತ ನಾನೇನು ಹೇಳ್ತಾ ಇಲ್ಲ. ಅವರು ಹೆಸರುಗಳು ಹಾಕಿದ್ದಾರೆ, ನಾನು ಹೆಸರು ಓದ್ತಾ ಇಲ್ಲ. ಯಾರು ಹೇಳಿದ್ರು ಸಂಭಾಷಣೆ ಯಾರ್ಯಾರ ನಡುವೆ ಅಂತ ಹಾಕಿದ್ದಾರೆ, ನಾನು ಹೇಳ್ತಾ ಇಲ್ಲ ಸಂಭಾಷಣೆ. ಅದಕ್ಕೆ ನಾನೇನ್ ಹೇಳ್ತೇನೆ, ನಾನು ಬಜೆಟ್ ಭಾಷಣ ಆದ್ಮೇಲೆ ಹೊರಗೆ ಹೋದಾಗ ನಾನು ಯೂಶಲಿ ಅಲ್ಲಿ ಪೋರ್ಟಿಕೋಲ್ ಇರ್ತಕ್ಕಂಥ ಮೀಡಿಯಾದವರಿಗೆ ನಾನು ಪ್ರತಿಕ್ರಿಯೆ ಯಾವಾಗಲೂ ಕೊಡೋದಿಲ್ಲ. ನನ್ನ ಪಾಡಿಗೆ ನನ್ನ ನಕ್ಕೊಂಡು ನಮಸ್ಕಾರ ಹಾಕಿ ಬಂದು ಮೊನ್ನೆ ನಾನಾಗೆ ಸ್ವಯಂ ಪ್ರೇರಿತನಾಗಿ ಹೋದೆ. ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಇದು ಸರ್ಕ್ಯುಲೇಷನ್ ಆಗಿತ್ತು. ನಾನು ಅವ್ರಿಗೆ ಹೇಳಿದೆ, ಪ್ರತಿಕ್ರಿಯೆಯನ್ನು ನೀಡ್ತಾ
ಧ್ವನಿ ಸುರುಳಿಯನ್ನು ನಾನು ಕೇಳಿದ್ದೇನೆ. ಆ ಧ್ವನಿ ಯಾರ್ದು ಅಂತ ನನಗೆ ಗೊತ್ತಿಲ್ಲ. ಮತ್ತು ಕೆಲವರು ಯಡಿಯೂರಪ್ಪನವರ ವಿಚಾರ ಪ್ರಸ್ತಾಪ ಮಾಡಿದಾಗ ನಾನು ಹೇಳಿದೆ, ಅವ್ರು ನನಗೆ ಚಿರಪರಿಚಿತರು, ಅವರ ಧ್ವನಿ ನನಗೆ ಚೆನ್ನಾಗಿ ಪರಿಚಯ ಇದೆ. ಅವರ ಧ್ವನಿಯನ್ನು ನಾನು ಕೇಳಲಿಲ್ಲ. ಅದು ಅವ್ರ ಧ್ವನಿನ ಗುರ್ತು ಹಿಡಿಯಕ್ಕೆ ನನಗೆ ಬರುತ್ತೆ. ಅವ್ರ ಧ್ವನಿ ಯಾಕೆಂದ್ರೆ ನಾನು ಯಾವ ಕಾರಣಕ್ಕೂ ಕೂಡ ಅಪಚಾರ ಮಾಡಬಾರ್ದು, ತಪ್ಪು ಮಾಡಬಾರ್ದು, ನಿರಾಧಾರವಾದ ಆರೋಪವನ್ನು ಮಾಡಬಾರ್ದು ಅಂತಕ್ಕಂಥ ಜಾಗೃತಿಯಿಂದಲೇ ನಾನು ಮಾತನಾಡುತ್ತೇನೆ. 2 ದಿವಸ ನನ್ನ ಇಡೀ ಜೀವನ ಅಂಗೈಯಲ್ಲಿ ಇಟ್ಕೊಂಡು ಈ ಹೊತ್ತಿಗೆ ಕಾದಿದ್ದೇನೆ. ಇನ್ನೊಂದು ಧ್ವನಿ ಸುರುಳಿ ಇದೆಯಾ ಅಥವಾ ಇದೇ ಧ್ವನಿ ಸುರುಳಿ ಅಲ್ಲ, ನನಗೆ ಅವೆಲ್ಲ ಏನು ಗೊತ್ತೇ ಇಲ್ಲ, ನನಗೆ ಸಂಬಂಧನೇ ಇಲ್ಲ. ಅವ್ರು ಬೇರೆಯವ್ರ ಹೆಸರುಗಳೆಲ್ಲ ತರ್ತಾರೆ. ನಾನು ಸೀಮಿತವಾಗಿ ಮಧುಸ್ವಾಮಿ ಅವರೇ ಅತ್ಯಂತ ಗೌರವವಾಗಿ ನಾನು ನೋಡ್ತಕ್ಕಂಥ ಸದಸ್ಯರಲ್ಲಿ ತಾವು ಒಬ್ಬರಾಗಿದ್ದೀರಿ. ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ಬಹಳ ಆತ್ಮೀಯರಾಗಿದ್ದೇವೆ. ನಾನು ಅತ್ಯಂತ ನಮ್ರತೆಯಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅವರು ಹಿಂದೆ ನಾವು ಇದನ್ನೆಲ್ಲ ಅನುಭವಿಸಿದ್ದೇವೆ, ನಾನು ಜಯಿಸಿ ಬಂದಿದ್ದೇನೆ, ನಮಗಾವಾಗ ಸ್ಪೀಕರ್ ಹಂಗೆ ಮಾಡಿದ್ರು, ಕೋರ್ಟ್ ಇವೆಲ್ಲ ಮಾತಾಡದೆ ಇದ್ದಿದ್ರೆ ಇದರಲ್ಲಿ ತೊಡಗಿರ್ತಕ್ಕಂಥ ಒಬ್ಬ ಮನುಷ್ಯ ಅನ್ನೋ ತೀರ್ಮಾನಕ್ಕೆ ನಾನು ಬರ್ತಿರ್ಲಿಲ್ಲ. ಈಗಲೂ ಕೂಡ ಯಾರು ಆ ಪ್ರಕ್ರಿಯೆಯಲ್ಲಿ ತೊಡಗಿದ್ರು ಅದು ಹೇಗೆ ಮಾಡ್ಕೊಳ್ಬೇಕು ನಿಮಗೆ ಬಿಡ್ತೇನೆ ನಾನು. ಅದು ಸಾಬೀತು ಆಗದೇನೆ ಹೋದ್ರೆ ಖಂಡಿತ ಇದನ್ನು ಹಾಗೆ ಬಿಡು. ಅಷ್ಟು ಮಾತನ್ನ ಅವರು ಆಡಿರೋದ್ರಿಂದ ಯಾರೋ ಜವಾಬ್ದಾರಿ ಸ್ಥಾನದಲ್ಲಿದ್ದವರೇ ಇಷ್ಟು ವಿಚಾರನ ಹೇಳಿದ್ದಾರೆ ಅಂತಕ್ಕಂಥ ತೀರ್ಮಾನಕ್ಕೆ ಅನಿವಾರ್ಯವಾಗಿ ನಾನು ಬರಬೇಕಾಗಿದೆ. ಮಾನ್ಯ ಮಧುಸ್ವಾಮಿ ಅವರು ನನ್ನ ಮೇಲೆ ಗೌರವ ಇಟ್ಟು ಅಭಿಮಾನ ಇಟ್ಟು ಹೇಳಿದ ಮಾತುಗಳನ್ನು ಅತ್ಯಂತ ತಾಳ್ಮೆಯಿಂದ ಕೇಳಿದ್ದೇನೆ. ಯಾರೋ ಎಲ್ಲೋ ಮಾತನಾಡಿದ್ದಾರೆ ಅಂತ ಬೀದಿ ಮಾತು ಅಂತ ಬಿಡೋದಕ್ಕೆ ಕಷ್ಟ ಆಗುತ್ತೆ. ಆಪಾದನೆಯ ಆರೋಪ ಹಚ್ಚಿರೋದು ನನ್ನ ಹಣೆಗೆ. ನಾನು ಈ ಸಮಾಜದಲ್ಲಿ ಬದುಕಬೇಕಾಗಿದೆ. ತಾವು ಹೇಳಿದ ಮಾತುಗಳನ್ನು ನಾನು ಕೇಳಿದ್ದೇನೆ. ಈಗ ಮುಂದುವರಿಸಿ. ಯು ಪ್ಲೀಸ್ ಕನ್ಕ್ಲೂಡ್ ಬಿಕಾಸ್ ಸಭಾಧ್ಯಕ್ಷರೇ, ನಾನು ಇದರಲ್ಲಿ ಆತರ ಪಡದೇ ಇಲ್ಲ. ಅಲ್ಲ, ಇದಕ್ಕಿಂತ ಇನ್ನ ಈ ಸದನಕ್ಕೆ ಸರ್ ಒಂದ್ ನಿಮಿಷ ಇಂಥ ವಿಚಾರ ಮಾತಾಡೋದಕ್ಕಿಂತ ಈ ಸದನಕ್ಕೆ ಇನ್ನೇನು ಗೌರವ ಮಾನ್ಯ ಸಭಾಧ್ಯಕ್ಷರೇ. ಈ ವಿಚಾರ ಚರ್ಚೆ ಆಗ್ಬೇಕು. ನಾನು ಐ ಇನ್ವೈಟ್ ನಮ್ಮ ಪ್ರತಿಪಕ್ಷದ ಸದಸ್ಯರು ಸಹ ಬೆಳಕು ಚೆಲ್ಲಿ. ಐ ವಿಲ್ ಆಲ್ಸೋ ಬಿ ಎನ್ಲೈಟನ್ ಬೈ ದ ಇಂಟರ್ವೆನ್ಷನ್ಸ್ ಫ್ರಮ್ ಯುವರ್ ಸೈಡ್. ಸೊ ಐ ಇನ್ವೈಟ್ ಇದನ್ನ ತಾಳ್ಮೆಯಿಂದ ಚರ್ಚೆ ಮಾಡೋಣ ಅನ್ನೋದು ಹೇಳ್ತಾ, ಮಾನ್ಯ ಸಭಾಧ್ಯಕ್ಷರೇ, ನಾನು ಏನು ಹೇಳಲಿಕ್ಕೆ ಹೊರಟೆ ಆರಂಭದಲ್ಲಿ, ಇದು ಬ್ರೀಚ್ ಆಫ್ ದಿ ಹೌಸ್, ಕುಮಾರಸ್ವಾಮಿ ಕಂಟೆಂಪ್ಟ್ ಆಫ್ ಹೌಸ್ ಆಗುತ್ತೆ. ಕಂಟೆಂಪ್ಟ್ ಆಫ್ ಹೌಸ್ ಆದ್ರೆ ತಾವು ಹೇಳ್ಬಹುದು ಇದಕ್ಕೊಂದು ನೋಟಿಸ್ ಕೊಡಬೇಕು. ಹೌದು, ನಾನು ಒಪ್ತೇನೆ. ಮಾನ್ಯ ಪ್ರತಿಪಕ್ಷದ ನಾಯಕರನ್ನ ನಾನು ಅಭಿನಂದಿಸ್ತೇನೆ. ಅವರು ಸ್ವಯಂ ಪ್ರೇರಣೆಯಾಗಿ ಸಂಭಾಷಣೆಯನ್ನ ಒಪ್ಪಿದ್ದಾರೆ. ಆದ್ರೂ ನಾನು ಐ ವಿಲ್ ನಾಟ್ ಟೇಕ್ ಕಾಗ್ನಿಸೆನ್ಸ್ ಆಫ್ ದಟ್. ಇದು ನಿಯಮಬದ್ಧವಾಗಿ ಬಿಯಾಂಡ್ ರೀಸನಬಲ್ ಡೌಟ್ ಯಾರು ಮಾತಾಡಿದ್ದಾರೆ ಅನ್ನೋದು ಸ್ಪಷ್ಟ ಆಗಬೇಕು. ಆ ರೀತಿಯಾದಂತ ಒಂದು ಪ್ರಕ್ರಿಯೆ ತಾವು ನಡೆಸಬೇಕು ಅನ್ನೋದು ನನ್ನ ಪ್ರಾರ್ಥನೆಗಳ ಪೈಕಿ ಒಂದು. ಸೊ ಐ ಆಮ್ ನಾಟ್ ಜಂಪಿಂಗ್ ಟು ಎನಿ ಕನ್ಕ್ಲೂಷನ್. ಐ ಆಮ್ ಓನ್ಲಿ ಅಪೀಲಿಂಗ್ ಟು ಯು, ಲೆಟ್ ಇಟ್ ಬಿ ಪ್ರೂವನ್ ಬಿಯಾಂಡ್ ರೀಸನಬಲ್ ಡೌಟ್. ಇದನ್ನ ಯಾರು ಮಾತಾಡಿದ್ದಾರೆ ಅಂತ ದಯಮಾಡಿ ಸಂಭಾಷಣೆಯನ್ನು ಒಪ್ಪಿದ್ದಾರೆ ಅನ್ನುವಂತ ಮಾತನ್ನ ದಯಮಾಡಿ ಹೇಳಬೇಡಿ ಅಂತ ಮಾತನ್ನ ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಅಷ್ಟೇ. ದಟ್ಸ್ ಅಷ್ಟೇ. ಆದ್ರೆ ಐ ವಿಡ್ರಾ ಮೈ ಕಾಮೆಂಟ್. ನಾನು ಇಷ್ಟೇ ಹೇಳಲಿಕ್ಕೆ ಹೊರಟಿದ್ದೇನೆ, ಇಟ್ ಹ್ಯಾಸ್ ಟು ಬಿ ಎಸ್ಟಾಬ್ಲಿಷ್ಡ್ ಬಿಯಾಂಡ್ ರೀಸನಬಲ್ ಡೌಟ್. ಯಾರ್ಯಾರ ನಡುವೆ ಈ ಸಂಭಾಷಣೆ ನಡೆದಿದೆ ಅಂತಕ್ಕಂಥದ್ದು ಒಂದು ನನ್ನ ಮೊದಲನೇ ಪ್ರಾರ್ಥನೆ. ಈಗ ಅದು ಯಾರು ಅಂತ ಗೊತ್ತಾದ ಮೇಲೆ ಅದು ಕಂಟೆಂಪ್ಟ್ ಆಗುತ್ತೋ ಇಲ್ಲವೋ ಅನ್ನೋದು ಆಮೇಲೆ ತೀರ್ಮಾನ ಆಗುತ್ತೆ. ನಂದು ಮಾನ್ಯ ಸಭಾಧ್ಯಕ್ಷರೇ ಎರಡನೇ ಪ್ರಾರ್ಥನೆ ಇದೆ. ಏನಂತ ಹೇಳಿದ್ರೆ, ಈಗ ಇದು ಸಂಭಾಷಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇದೇ ಸಂಭಾಷಣೆಯಲ್ಲಿ ಬೇರೆ ವಿಚಾರಗಳು ಸಹ ಅಡಕ ಆಗಿದ್ದಾವೆ. ತಾವು ತೀರ್ಮಾನ ಮಾಡಿ, ಆಮೇಲೆ ನಾನು ಹೇಳೋದು ಹೇಳ್ತೇನೆ, ತಾವು ತೀರ್ಮಾನ ಮಾಡಿ.